ಕೊಟ್ಬಿಟ್ಟ, ದೇವ್ರಿಗೆ ಮಾಡ್ಬಿಟ್ಟ, ದೇವ್ರಿಲ್ಲ ಬಿಡ್ರಿ, ಒಳ್ಳೆಯವ್ರ ಕಾಲ ಇಲ್ಲ ಅಂತ ನಾವೆಲ್ಲ ಮಾತಾಡ್ತೀವಿ. ನೋಡಿ, ಒಳ್ಳೆತನಕ್ಕೆ ಧರ್ಮಕ್ಕೆ ಸಾವುಗೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ದೀರ್ಘಾಯುಷಿಗಳಾದವರೆಲ್ಲ ಒಳ್ಳೆಯವರು ಅಲ್ಲ, ಅಲ್ಪಾಯುಷಿಗಳಾದವರೆಲ್ಲ ಕೆಟ್ಟವರು ಅಲ್ಲ. ಬಾಲ ಧ್ರುವರಾಯ, ಅಭಿಮನ್ಯು, ಸುಧನ್ವ ಅಂತ ಪುರಾಣ ಪುಣ್ಯ ಕಥೆಯಲ್ಲಿ ಕೇಳ್ತೇವೆ. ಅದು ಬೇಡ ಅನ್ಸಿದ್ರೆ, ನನ್ನ ಪುರಾಣ ನಂಬಿಕೆ ಇಲ್ಲ ಅಂದ್ರೆ ಸ್ವಾಮಿ ವಿವೇಕಾನಂದರು ಅಂತ ಕೇಳ್ತೀವಿ. 38 ವರ್ಷಕ್ಕೆ ಈ ಜಗತ್ ಬಿಟ್ಟು ಹೋದ ದಾರ್ಶನಿಕರು. ಶಂಕರಾಚಾರ್ಯರು, ಅದು ಬೇಡಪ್ಪ, ಯಾವ್ದಾರು ಈಗಿನ ಕಥೆ ಹೇಳು ಅಂದ್ರೆ 47 ವರ್ಷಕ್ಕೆ ಜಗತ್ ಬಿಟ್ಟು ಹೋದ ಪುನೀತ್ ರಾಜ್ಕುಮಾರ್ ಅವರು. ಅಲ್ಪಾಯುಷಿಗಳಾದ ಕ್ಷಣ ಯಾರನ್ನು ಕೆಟ್ಟವರು ಅಂತ ತೀರ್ಮಾನ ಮಾಡಬಾರ್ದು ನಾವು. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆ, ಈ ಮಣ್ಣಿನ ಗುಣ, ಹೋರಾಟ ಅನ್ನೋದು ಈ ನೆಲದಲ್ಲಿ ತಾನಾಗಿ ತಾನು ಹುಟ್ಟು ಬರುವಂತ ಒಂದು ಸ್ವಾಭಾವಿಕವಾದ ಗುಣ. ದಿಟ್ಟತನದಿಂದ ಎದುರಿಸುವಂತ ಶಕ್ತಿಯನ್ನ ಈ ನೆಲ ಜಲ ಕೊಡ್ತಿದೆ ನಮಗೆಲ್ಲ. ಅದನ್ನ ಮೈಗೂಡಿಸ್ಕೊಂಡು ಇದ್ದಂತ ಒಂದು ಸರ್ಕಾರಿ ಹುದ್ದೆಯನ್ನ ಬಿಟ್ಟು ಈ ಒಂದು ಹೋರಾಟಕ್ಕೆ ಧುಮುಕ್ದವ್ರು ಲಿಂಗೇಗೌಡರು. ಹೋರಾಟ ಅಂದ್ರೆ ಕೆಲವರಿಗೆ ಹವ್ಯಾಸ, ಹೋರಾಟ ಅಂದ್ರೆ ಕೆಲವರಿಗೆ ಜೀವನ, ಹೋರಾಟ ಅಂದ್ರೆ ಕೆಲವರಿಗೆ ದುಡ್ಡು ಮಾಡೋ ಕಾರ್ಖಾನೆ. ಆದ್ರೆ ನಮ್ಮ ಲಿಂಗೇಗೌಡರಿಗೆ ಹೋರಾಟವೇ ಜೀವನವಾಗಿತ್ತು. ಇವತ್ತು ಹೋರಾಟದ ಮೂಲಕವೇ ಜೀವನೂ ಹೊರಟೋಯ್ತು. ಅತ್ಯಪರೂಪ ಪ್ರಾಮಾಣಿಕತೆ ಹೋರಾಟಗಾರರು ನಾವು ಬಹಳ ಜನ ನೋಡ್ತೀವಿ, ಕಣ್ಣಿಂದ ಕಂಡಿದ್ದೇವೆ. ರಸ್ತೆ ಮಧ್ಯೆ ಕುಂತಿದ್ದು ಯಾವುದೋ ಫೋನ್ ಬದಲೇ ದೊಡ್ಡೋಯ್ತಾರ. ಆದ್ರೆ ಅಬ್ಬರಿಸ್ತೋರು, ಅದೊಂದು ವಿಡಿಯೋ ವೈರಲ್ ಆಗಿತ್ತು. ಸ್ಟೇಷನ್ ಮುಂದೆ ನಿಂತು, ಯಾರು ಬರ್ತೀರಿ ಬರ್ರೋ, ಏನ್ ಮಾಡ್ತೀರಿ ಮಾಡ್ರೋ, ನಮ್ಮ ಹೋರಾಟ ತುಳಿ ಪ್ರಯತ್ನ ಮಾಡ್ತಿದ್ದೀರಿ ಅಂತೇಳಿ ಅಕ್ಷರ ಸಹ ಸಾಕ್ಷಾತ್ ಏನೋ ವೀರಭದ್ರನೇನೋ ಅನ್ನುವಷ್ಟು ವಿಜೃಂಭಿಸ್ಬಿಟ್ರು. ಅಷ್ಟು ಕೆಚ್ಚು, ಕಲಿತನ ಮತ್ತು ಧೈರ್ಯ, ಸ್ಥೈರ್ಯ. ಯಾರಿಗೆ ಧೈರ್ಯ ಬರ್ತದೆ ಗೊತ್ತಾ? ಯಾರು ಪ್ರಾಮಾಣಿಕವಾಗಿರ್ತಾರೆ ಅವ್ರಿಗೆ ಧೈರ್ಯ ಬರ್ತದೆ. ಅಪ್ರಾಮಾಣಿಕನಿಗೆ ಧೈರ್ಯ ಬರುವುದಿಲ್ಲ, ಭಯ ಆಗ್ತದೆ. ನಂದು ತಪ್ಪದೆ, ತಡಿಯಪ್ಪ ಮಾತಾಡೋದು ಬೇಡ ಅಂತ. ನಾನೇನು ಮಾಡಿಲ್ಲ ಬಾರೋ ಅಂತ ಕರೆದ್ರು ಅವರು. ಮಾಫಿಯಾ ಕಟ್ಟಬಹುದಾಗಿದ್ದು ನಿನಗಿಂತ ಹೆಚ್ಚಾಗಿ ನಾನು ಕಟ್ತಿದ್ದೆ, ನಾನು ಹೋರಾಟ ಕಟ್ಟಕ್ಕೆ ಬಂದಿದ್ದೀನಿ. ಎಷ್ಟು ಚಂದ್ರ ಬಾಯಲ್ಲಿ ಇಂಥ ಮಾತು ಬರ್ಲಿಕ್ಕೆ ಸಾಧ್ಯ? ನಮ್ಮ ಲಿಂಗೇಗೌಡರ ಮಾತು. ಇವತ್ತು ಯಾರಾದ್ರೂ ರಾಜಕಾರಣಿ ಹತ್ರ ಮೈಕ್ ಹಿಡಿದು, ಏನ್ ಸ್ವಾಮಿ ನೀವು ಒಂದು 500 ಕೋಟಿ ರೂಪಾಯಿ ತಿನ್ಬಿಟ್ರಂತೆಲ್ಲ ಅಂದ್ರೆ, ನಾ ತಿಂದಿಲ್ಲ ಅಂತ ಹೇಳುದಿಲ್ಲ, ಅವನೊಂದು 1000 ತಿಂದಿಲ್ವ ಅವನ್ ಕೇಳಿ ಮೊದಲು, ಆಮೇಲೆ ನನ್ನ ಹತ್ರ ಬನ್ನಿ ಅಂತ. ಅದಕ್ಕೋಸ್ಕರ ನಾವು ಅಂತ ಒಟ್ಟು ಹೋರಾಟಗಾರನ, ಪ್ರಾಮಾಣಿಕರನ್ನ ಕಳ್ಕೊಂಡಿದ್ದೇವೆ. ಅಂತ ಮಹನೀಯರಿಗೆ ನಮಿಸೋಣ. ನಾವೆಲ್ಲರೂ ಭಕ್ತಿಯಿಂದ ನಮಿಸೋಣ, ಪ್ರೀತಿಯಿಂದ ನಮಿಸೋಣ. ಅಂತ ಹೋರಾಟದ ಕಿಚ್ಚು, ನಮ್ಮ ಜಿಲ್ಲೆಯ ಕಿಚ್ಚು, ಇಡೀ ನಮ್ಮ ಜಿಲ್ಲೆಯ ದುಃಖಮಯವಾದ ವಾತಾವರಣ ಇದೆ ಈಗ. ಎಲ್ಲ ನಾನು ಮೊಬೈಲಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಬಹಳ ಜನ ಫೋನ್ ಮಾಡಿ ಕೇಳ್ತಾರೆ, ಲಿಂಗೇಗೌಡರು ನಾವು ಒಂದ್ಸಲ ಸಿಕ್ಕಿದ್ರು, ಮಾತಾಡ್ಸಿದ್ದೆ, ಕಾವೇರಿ ಪಾರ್ಕ್ ಹತ್ರ ಕುಳಿತಿದ್ರು, ಒಂದ್ಸಲ ಎಲ್ಲೋ ಒಂದು ಸರ್ಕಾರಿ ಆಫೀಸಲ್ಲಿ ಮಾತಾಡ್ಸಿದ್ದೆ ಅಂತ ಒಂದು ಹೋರಾಟಗಾರನಿಗೆ ನಮ್ಮೆಲ್ಲರ ಅಶ್ರುತರ್ಪಣ ಸಲ್ಲಿಸೋಣ. ಮತ್ತೊಂದು ಗೀತೆಯನ್ನು ಹಾಡ್ತಾ ನಮಿಸೋಣ ಬನ್ನಿರೋ ಕೆಚ್ಚದಯ ಕಲಿಗೆ, ನಮ್ಮ ಮಂಡ್ಯದ ಮುತ್ತು ಲಿಂಗೇಗೌಡರಿಗೆ ಭಕ್ತಿಯಿಂದ ನಮಿಸ ಬನ್ನಿರೋ. ನಮಿಸೋಣ ಬನ್ನಿರೋ ಕೆಚ್ಚದಯ ಕಲಿಗೆ, ಸೋಪುರದ ಸರದಾರ ಲಿಂಗೇಗೌಡರಿಗೆ, ಮಂಡ್ಯದ ಮುತ್ತು ಹೋರಾಟಗಾರ ನನ್ನ ಲಿಂಗೇಗೌಡರಿಗೆ ನಮಿಸೋಣ ಬನ್ನಿರಯ್ಯ.
ಸುಶಿಕ್ಷಿತರಾಗಿ ಬಾಳಿದಿರಿ ಜಗದಿ ಭ್ರಷ್ಟಾಚಾರವ ಒಡೆದೋಡಿಸಲು ಸರ್ಕಾರಿ ನೌಕರಿಗೆ ರಾಜೀನಾಮೆ ಇತ್ತು ಬಂದಲ್ಲೋ ನನ್ನ ಕಲಿ ನೀನು ಬಂದಪ್ಪ ನನ್ನ ಕಲಿ ನೀನು ನಮಿಸೋಣ ಬಂದಿರೋ ಕೆಚ್ಚದೆಯ ಕಲಿಗೆ ನಮ್ಮ ಸೋಂಪುರದ ಸರದಾರ ಲಿಂಗೇಗೌಡರಿಗೆ ಬೆಳಕು ತುಂಬಿದ ಕರುನಾಡ ಭ್ರಷ್ಟಾಚಾರ ಕಿತ್ತೊಗೆಯಲು ಸಂಕಲ್ಪ ಮಾಡಿಬಿಟ್ಟಿರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಂದಾಳುವಾಗಿ ನೀವು ದುಡಿದಿರಿ ಭ್ರಷ್ಟಾಚಾರಿಗಳ ಪಾಲಿಗೆ ಸಿಂಹ ಸ್ವಪ್ನವಾದಿರಲ್ಲೋ ಈ ಕರುನಾಡ ಪಾಲಿಗೆ ದಿಟ್ಟ ಹೋರಾಟಗಾರರಾದಿರಿ ಮರೆಯಾಲೆ ಹೆಂಗೆ ನಿಮ್ಮ ಅಯ್ಯನ ಲಿಂಗೇಗೌಡರೇ ನಮಿಸ ಬಂದಿರೋ ಕೆಚ್ಚದೆಯ ಕಲಿಗೆ ನಮ್ಮ ಮಂಡ್ಯದ ಮುತ್ತು ಲಿಂಗೇಗೌಡರಿಗೆ ಅನ್ನ ಆರೋಗ್ಯ ಅಕ್ಷರವೆಂಬ ಧ್ಯೇಯವತ್ತ ಪಕ್ಷದ ಒಡನಾಡಿಯಾಗಿ ಅನ್ನ ಆರೋಗ್ಯ